ಈ ದೇಶದ ಒಬ್ಬ ಹುಡುಗ ಇದ್ದ, ಬಹಳ ದೂರ ಅಲ್ಲ, ಬೆಂಗಳೂರಿನ ಹುಡುಗ, ನನ್ನ ತುಂಬಾ ಆತ್ಮೀಯ ಮಿತ್ರ. ಅವನು 7ನೇ ಕ್ಲಾಸ್ನಲ್ಲಿ ಓದ್ತಿರ್ಬೇಕಾದ್ರೆ ಕೊನೆಯ ಬೆಂಚ್ನಲ್ಲಿ ಕೂತಿರ್ತಿದ್ದ ಕ್ಲಾಸ್ನಲ್ಲಿ. ಅವ್ರ ಅಣ್ಣ ಅವನಿಗಿಂತ 5 ವರ್ಷ ದೊಡ್ಡವನು, ಅದೇ ಸ್ಕೂಲ್ನಲ್ಲಿ ಓದ್ದವನು, ಅವನು ಯಾವಾಗಲೂ ಫ್ರಂಟ್ ಬೆಂಚರ್. ಈ ಅಣ್ಣ ತಮ್ಮ ಒಂದೇ ಸ್ಕೂಲ್ ಹೋಗ್ಬಿಟ್ರೆ ಕರ್ಮ ಅದು. ನಿಮ್ಗೆ ಯಾರಿಗೂ ಅನುಭವ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಣ್ಣ ಬುದ್ಧಿವಂತ ಆಗಿ ತಮ್ಮ ದಡ್ಡನಾಗ್ಬಿಟ್ರೆ ಅಂತ ತಮ್ಮ ಸತ್ತೇ ಹೋದ. ಮೇಷ್ಟ್ರುಗಳು ಹೇಳ್ತಾರೆ, ನಿಮ್ಮ ಅಣ್ಣ ಇದ್ದ ಹೆಂಗಿದ್ದ, ಅದ್ರ ಅರ್ಥ ಏನು ಅಂತ ಅರ್ಥ ಮಾಡ್ಕೋಬೇಕು. ಅವನು ಕರ್ಮ ಅದು. ಯಾವಾಗ್ಲೂ ಲಾಸ್ಟ್ ಬೆಂಚಲ್ಲಿ ಕೂತಿರ್ತಿದ್ದ ಹುಡುಗ ಕೊನೆ ಬೆಂಚಲ್ಲಿ ಕೂತ್ಕೊಂಡು ಮೇಟ್ರ್ ಹೇಳೋದನ್ನ ಕೇಳ್ತಿದ್ದ, ಬೇರೆ ಏನೋ ಯೋಚನೆ ಮಾಡ್ತಿದ್ದ. ಮೇಟ್ರು ಬಂದ್ ಬೈತಿದ್ರು ಅವನಿಗೆ. ಈ ಕೊನೆ ಬೆಂಚರ್ಸ್ ಒಂದು ಖುಷಿ, ನನಗೆ ಯಾವಾಗಲೂ ಬಹಳ ಖುಷಿ. ಇನ್ಫ್ಯಾಕ್ಟ್ ನಾನು ಫ್ರಂಟ್ ಬೆಂಚರ್ ಆಗಿರ್ತಿದ್ದೆ, ಆದ್ರೆ ಕೊನೆ ಬೆಂಚರ್ ಕಂಡ್ರೆ ಯಾವಾಗಲೂ ಹೊಟ್ಟೆ ಉರಿ. ಅವರಟ್ಟು ಕ್ಲಾಸನ್ನು ಎಂಜಾಯ್ ಮಾಡೋರು ಇನ್ ಯಾರೂ ಇಲ್ಲ. ನಾನು ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ. ನನ್ನ ದೇಶದ ದೌರ್ಭಾಗ್ಯ ಏನು ಅಂದ್ರೆ ನಮ್ಗೆಲ್ಲ ಮೇಷ್ಟ್ರುಗಳು ಫ್ರಂಟ್ ಬೆಂಚರ್ಸ್ಗೆ ಪಾಠ ಮಾಡೋದು, ಕೊನೆ ಬೆಂಚರ್ಸ್ ಅವ್ರು ಕೇರೆ ಮಾಡಲ್ಲ. ನನಗೂ ಮೇಟಿದ್ರು, ಸೈನ್ಸ್ ಮೇಟ್ರು. ಮುಂದಿನ 2 ಬೆಂಚಲ್ಲಿ ನಾನು ಕೂತಿರ್ತಿದ್ದೆ, ಮೊದಲನೇ ಬೆಂಚಲ್ಲಿ ಒಂದು ನಾನು ಕೂತಿರ್ತಿದ್ದೆ. ನಾವೊಂದು 2 ಬೆಂಚಲ್ಲಿ ಒಂದು 10 ಜನ ನಮ್ಮನ್ನೇ ನೋಡ್ಕೊಂಡು ಪಾಠ ಮಾಡೋರು. ಹುಡುಗರಿಗೆಲ್ಲ ಖುಷಿಯೋ ಖುಷಿ. ನಾನು ಕೇಳಿದೆ ಯಾಕೆ ಅಂತ. ಆ ಕ್ಲಾಸ್ನ ಚೆನ್ನಾಗಿ ನಿದ್ದೆ ಮಾಡ್ತೀವಿ ನಾವು, ಟೆನ್ಷನ್ ಇಲ್ಲ ಅವ್ರಿಗೆ. ಇದು ಪ್ರಾಬ್ಲಮ್. ಆದ್ರೆ ಗೊತ್ತಿರಲಿ ಬಿಟ್ಟಿದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಫೀಲ್ಡ್ ಇದು. ನಾನು ನನ್ನ ತಂದೆ ಟೀಚರ್ ಆಗಿದ್ರಿಂದ ಟೀಚರ್ಗಳ ಅನೇಕ ಸಮಸ್ಯೆಗಳು ನನಗೆ ಗೊತ್ತು. ಈ ಫ್ರಂಟ್ 2 ಬೆಂಚ್ನವ್ರು ಇರ್ತಾರಲ್ಲ, ಇವ್ರು ಏನಾಗಿರ್ತಾರೆ ಗೊತ್ತೇನು, 90% ಸ್ಕೋರ್ ಮಾಡ್ತಾರೆ. ಅವ್ರಿಗೆ ಮೇಟ್ರು ಪಾಠ ಮಾಡಬೇಕು ಅಂತಾನೂ ಇಲ್ಲ, ತಂಪಾಡಿತ ಓದ್ಕೊಳ್ತಾರೆ. ಬಹಳ ಬುದ್ಧಿವಂತರು ಅವರು. ತಂಪಾಡಿತ ಓದ್ಕೊಂಡು 90% ಹೆಂಗೋ ಮಾಡ್ಕೊಂಡು ಬಿಡ್ತಾರೆ. ಈ ಮಧ್ಯದ 4 ಬೆಂಚವ್ರು ಇರ್ತಾರಲ್ಲ, 65 ರೇಂಜ್ ಅವರು, ಅವ್ರ ಮೇಟ್ರು ಸ್ವಲ್ಪ ಪಾಠ ಮಾಡಬೇಕು. ಅವ್ರು ಸ್ವಲ್ಪ ಪಾಠ ಮಾಡಿದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲ ಪೊಲೀಸು, KAS, IAS ಆಗ್ಬಿಡ್ತಾರೆ. ಈ ಕೊನೆ 2 ಬೆಂಚಲ್ಲಿ ಕೂತಿರ್ತಾರಲ್ಲ ಪುಣ್ಯಾತ್ಮರು, ಇವ್ರಿಗೆ ಮೇಟ್ರು ಪಾಠ ಮಾಡಬೇಕಾಗಿಲ್ಲ, ಮಾಡಿದ್ರೂ ಉಪಯೋಗ ಇಲ್ಲ. ಅವ್ರದೇ ಲೋಕದಲ್ಲಿ ಮಸ್ತ್ ಆಗಿರ್ತಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಇವ್ರ ಜೀವನದ ಕೊನೆಯಲ್ಲಿ ಇವ್ರದ್ದು ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿ 100% ಪೊಲಿಟಿಷಿಯನ್ ಆಗಿ ಕನ್ವರ್ಟ್ ಆಗಿರ್ತಾರೆ. ನಾನು ಬೆಂಗಳೂರಲ್ಲಿ ಒಂದ್ಸಲ ಮಾತಾಡ್ತಾ ಇದ್ದೆ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಈಗ ಅವರು ಮಾಜಿ ಆಗಿದ್ದಾರೆ, ಮೇಯರ್ ಬಂದು, ಚಕ್ರವರ್ತಿ ನಿಮಗೆ ನಾನು ಕೊನೆ ಬೆಂಚಲ್ಲಿ ಕೂತಿರ್ತೀನಿ ಅಂತ ಹೆಂಗ್ ಗೊತ್ತಾಯ್ತು ಅಂದ್ರು. ನಾನದೇ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಈಗ. ಆದ್ರೆ ಎಷ್ಟು ಚೆನ್ನಾಗಿರ್ತಾರೆ ಗೊತ್ತಿಲ್ಲ, ಯು ಕಾಂಟ್ ಇಮ್ಯಾಜಿನ್. ಅವ್ರಗಳ ಸಾಮರ್ಥ್ಯ ನಿಮ್ಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಟರ್ನ್ ಬಂದಾಗ ಅವ್ರು ಮಾತನಾಡ್ತಾ ಹೇಳಿದ್ರು, ಚಕ್ರವರ್ತಿ ಒಂದು ಸಿಂಪಲ್ ಲಾಜಿಕ್ ನಿಮ್ಗೆ ಗೊತ್ತಿಲ್ಲ. ಕೊನೆ ಬೆಂಚಲ್ಲಿ ಕೂತಿರುವಂತ ನಾವು ಮಧ್ಯದ ಬೆಂಚಿನ ಜನರ ಮೂಲಕ ಜೀವನ ಇಡೀ ಮುಂದಿನ ಬೆಂಚ್ ಅವ್ರನ್ನ ಕಂಟ್ರೋಲ್ ಮಾಡ್ತಿರ್ತೀವಿ. ಇದು ನಮ್ ಕೆಪಾಸಿಟಿ ಅಂತ ಎಷ್ಟು ಚೆನ್ನಾಗಿದೆ. ಈ ಹುಡುಗ ಸುಹಾಸ್ ಕೊನೆ ಬೆಂಚಲ್ಲಿ ಕೂತಿರ್ತಿದ್ದ. ಭಾರಿ ಬ್ರಿಲಿಯಂಟ್ ಹುಡುಗ. ಬ್ರಿಲಿಯಂಟ್ ಅಂದ್ರೆ ಈ ಕ್ಲಾಸ್ ರೂಮ್ ನಲ್ಲ, ಆದ್ರೆ ಅವ್ನ ಬುದ್ಧಿ ಸಿಕ್ಕಾಪಟ್ಟೆ ಶಾರ್ಪು. ಅವ್ನು ಎಲ್ಲರೂ ಹಂಗಿಸ್ತಿದ್ರು. ಬಡತನ ಮನೆಯಲ್ಲಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನಿನ್ಗೊಂದು ಕಂಪ್ಯೂಟರ್ ಇಲ್ಲ, ಒಂದು ಇಮೇಲ್ ಅಡ್ರೆಸ್ ಇಲ್ಲ, ನಿನಗೆ ಆ ಅಕೌಂಟ್ ಇಲ್ಲ, ಈ ಅಕೌಂಟ್ ಇಲ್ಲ ಅಂತ ನಿನ್ಗೇನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಇವನೇನ್ ಮಾಡ್ದ, ಅವ್ರ ಸ್ಕೂಲ್ನ ಹೊರಗಡೆ ಒಂದು ಸೈಬರ್ ಸೆಂಟರ್ ಇರ್ತಿತ್ತು. ಸೈಬರ್ ಸೆಂಟರ್ಗೆ ದುಡ್ಡು ಕೊಡ್ಲಿಕ್ಕೆ ದುಡ್ಡಿಲ್ಲ, ಪರ್ ಅವರ್ 40 ರೂಪೀಸ್ 50 ರೂಪೀಸ್ ಇತ್ತು ಕಾಲ ಅದು. ಇವನೇನ್ ಮಾಡ್ದ, ಸೈಬರ್ ಸೆಂಟರ್ ಜೊತೆ ಹೋಗಿ ಒಂದು ಒಪ್ಪಂದ ಮಾಡ್ಕೊಂಡ. ನಾನು ನೀನೊಂದು ಒಪ್ಪಂದ ಮಾಡ್ಕೊಳ್ಳೋಣ, ಮಧ್ಯಾಹ್ನ 12ರಿಂದ 4 ನೀನು ಬಾಗಿಲು ಕ್ಲೋಸ್ ಮಾಡಿ ಹೋಗ್ತೀಯಾ, 1 ಗಂಟೆಯಿಂದ 1 ಗಂಟೆಗೆ ನಾನು ಸ್ಕೂಲ್ ಬಿಟ್ಬಿಡ್ತಾರೆ, 4 ಗಂಟೆವರೆಗೂ ಸೈಬರ್ ಸೆಂಟರ್ ನಾನು ನೋಡ್ಕೊತೀನಿ, ಬಂದವ್ರನ್ನೆಲ್ಲ ಕೂರಿಸಿ ಏನ್ ಬೇಕೋ ವ್ಯವಸ್ಥೆ ಮಾಡ್ಕೊಡ್ತೀನಿ, ಒಂದು ಕಂಪ್ಯೂಟರ್ ನಾನು ಯೂಸ್ ಮಾಡ್ತೀನಿ, ಆಗ್ಬೋದಾ ಅಂತ. ಸೈಬರ್ ಸೆಂಟರ್ ಬಾರ್ಟರ್ ಸಿಸ್ಟಮ್, ಫೈನ್, ನಿನ್ಗೇನು ಕೊಡಬೇಕಾಗಿಲ್ಲ, ಒಂದು ಕಂಪ್ಯೂಟರ್ ಯೂಸ್ ಮಾಡ್ಕೊಳ್ತೀಯ ಮಾಡ್ಕೊ, ನೀನ್ ಬೇರೆಯವ್ರಿಗೆ ಬಂದವ್ರಿಗೆ ಕೊಡು ಅಂತ ವ್ಯವಸ್ಥೆ ಮಾಡಿ ಬಿಟ್ಕೊಟ್ಟ ಅವನಿಗೆ. ಮೊದಲು 15 ದಿನದೊಳಗೆ ಇವನ್ ಇಮೇಲ್ ID ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ. ಇವನು ತುಂಬಾ ಶಾರ್ಪ್ ಆಗಿ ಬೆಳೆದ್ ನಿಂತ. ನಾವಾಗಿದ್ರೆ ಸಿಕ್ಕಿದ್ದೇ ಚಾನ್ಸು ಅಂತ ನೋಡಬಾರ್ದೆಲ್ಲ ನೋಡ್ಕೊಂಡು ಕೂತಿರ್ತಿದ್ವಿ. ಆದ್ರೆ ಆ ಹುಡುಗ, ಐ ಸಾರಿ ಟು ಸೇ, ನನ್ನ ದೇಶದ ಯೌವನ ಪೂರ್ತಿ ಹಾಳಾಗಿ ಹೋಗಿರೋದು ಇಂಟರ್ನೆಟ್ ಸೆಂಟರ್ ಮುಂದೆ ಅಂತ ಹೇಳಬೇಕಾದ್ರೆ ಹೊಟ್ಟೆ ಹುರಿದೋಗುತ್ತೆ. ಲೀವ್ ಇಟ್, ಅದು ಬೇರೆನೇ ವಿಷಯ. ಬಟ್ ಈ ಹುಡುಗನ ಬಗ್ಗೆ ಹೇಳ್ತೀನಿ ನಾನು. ಈ ಹುಡುಗ 7ನೇ ಕ್ಲಾಸ್ನ ಹುಡುಗ ಕೂತ್ಕೊಂಡು ಯೋಚನೆ ಮಾಡ್ದ, ಯಾವ ಇಮೇಲ್ ಸರ್ವರ್ ಮೂಲಕ ನಾನು ಇದು ತಗೋತೀನೋ ಈ ವೆಬ್ಸೈಟ್ ಅನ್ನು ಡಿಸೈನ್ ಮಾಡೋದು ಹೇಗೆ ಅಂತ ಇಂಟರ್ನೆಟ್ ಮುಂದೆ ಕೂತ್ಕೊಂಡು 7ನೇ ಕ್ಲಾಸಿನ ಹುಡುಗ HTML ಕಲ್ತ. ವೆಬ್ಸೈಟ್ ಡಿಸೈನ್ ಮಾಡ್ಲಿಕ್ಕೆ ಶುರು ಮಾಡ್ದ. ಡಿಸೈನ್ ಮಾಡಿ ವೆಬ್ಸೈಟ್ ಮಾಡೋದ್ರಲ್ಲಿ ಇವ್ನು ಎಕ್ಸ್ಪರ್ಟ್ ಆಯ್ತು ಅಂತ ಗೊತ್ತಾದಾಗ ಅಪ್ಪನ ಮುಂದೆ ಹೋಗಿ ನಿಂತ್ಕೊಂಡ, ಅಪ್ಪ ನಾನೊಂದು ವೆಬ್ಸೈಟ್ ಡಿಸೈನ್ ಮಾಡೋ ಕಂಪನಿ ಶುರು ಮಾಡ್ತೀನಿ, ದುಡ್ಡು ಕೊಡ್ತೀಯ ಅಂತ. ಎಷ್ಟನೇ ಕ್ಲಾಸಿನ ಹುಡುಗ? 7th ಸ್ಟ್ಯಾಂಡರ್ಡ್. ತಲೆ ಮೇಲೆ 1 ಕೊಟ್ಟರು ಅಪ್ಪ. ಕೊಟ್ಟು ಹೇಳಿದ್ರು, ಮೊದಲು SSLC ಮುಗಿಸ್ಕೋ, ಉಳಿದಿದ್ದ ಆಮೇಲೆ ನೋಡೋಣ ಅಂತ. ಇವನು ಸುಮ್ಮನೆ ಇರ್ಲಿಕ್ಕೆ ಆಗ್ಲಿಲ್ಲ. ಟ್ಯಾಲೆಂಟ್ ಸಿಕ್ಕಾಪಟ್ಟೆ ಇದೆ ಒಳಗಡೆ, ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲಿಲ್ಲ. ಇವನು ಈ ದೇಶದ ಹಣಕಾಸು ಸಚಿವರಿಗೆ ಮೇಲ್ ಮಾಡ್ದ, ಸರ್ ನಾನೊಂದು ಕಂಪನಿ ಶುರು ಮಾಡಬೇಕು ಅಂತ ಸ್ವಲ್ಪ ದುಡ್ಡು ಕೊಡ್ತೀರಾ ಅಂತ. ಹಣಕಾಸು ಸಚಿವರು ಉಲ್ಟಾ ಪತ್ರ ಬರೆದ್ರು, ಆಲ್ ದೋಸ್ ಮೇಲ್ಸ್.
ಹಣಕಾಸು ಸಚಿವರು ಉಲ್ಟಾ ಪತ್ರ ಬರೆದು ಹೇಳಿದ್ರು, ಈ ದೇಶದಲ್ಲಿ 18 ಆಗೋವರೆಗೂ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ಆಗಲ್ಲ, ಈ ಕಂಪನಿ ಬೇರೆ ಓಪನ್ ಮಾಡ್ತಾನಂತ 18 ಆಗೋರು ಕಾಯಿ ಅಂದ್ರು. ಅಪ್ಪ SSLC ಆಗಲಿ ಅಂದ್ರು, ಹಣಕಾಸು ಮಂತ್ರಿ 18 ಆಗಲಿ ಅಂದ್ರು. ಇವನಿಗೆ ಅಲ್ಲಿಗೂ ಸುಮ್ಮನೆ ಇರ್ಲಿಕ್ಕೆ ಆಗ್ಲಿಲ್ಲ. ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಗೆ ಪತ್ರ ಬರೆದ, ಏನೋ ಆಡ್ ಬಂದಿದ್ದು ನೋಡ್ಕೊಂಡು ಪತ್ರ ಬರೆದ. ಆ ಪತ್ರದಲ್ಲಿ ಇವನೇನ್ ಬರೆದ ಅಂದ್ರೆ, ನನ್ನ ಹತ್ರ ಇಂಥ ಐಡಿಯಾ ಇದೆ, ನೀವು ಸಪೋರ್ಟ್ ಮಾಡೋದಾದ್ರೆ ನಾನು ಕಂಪನಿ ಶುರು ಮಾಡ್ತೀನಿ, ಹೆಲ್ಪ್ ಮಾಡ್ತೀರಾ ಅಂತ. ಯೂನಿವರ್ಸಿಟಿ ವಾಸ್ ಶಾಕ್. ಈ ಹುಡುಗನ್ನ ಹೇಳ್ತು, ನಾನು ನಿನ್ನನ್ನು ಕರೆಸ್ಕೊಳ್ತೀನಪ್ಪ ಅಂತ ಹೇಳಿ ಅವನಿಗೆ ದುಡ್ಡು ಕೊಟ್ಟು, ಫ್ಲೈಟ್ ಟಿಕೆಟ್ ಕೊಟ್ಟು, ತನ್ನ ದೇಶಕ್ಕೆ ಕರೆಸ್ಕೊಳ್ತು, ಕಂಪನಿ ಸೆಟಪ್ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತು. ಆ ಹುಡುಗನ ಗ್ಲೋಬಲ್ ಇನ್ ಕಾರ್ಪೊರೇಷನ್ ಶುರುವಾಯಿತು. 14ನೇ ವಯಸ್ಸಿಗೆ ಆ ಹುಡುಗ ಯಂಗೆಸ್ಟ್ CEO ಆಫ್ ದಿ ವರ್ಲ್ಡ್ ಅನ್ನೋ ಹೆಸರಿಗೆ ಪಾತ್ರನಾದ ಸುಹಾಸ್ ಗೋಪಿನಾಥ್ ಅನ್ನೋ ಬೆಂಗಳೂರಿನ ಹುಡುಗ ಅಂತಂದ್ರೆ ನಮ್ ಕಣ್ಣೆದುರಿಗೆ ಹುಡುಗ. ಅವನು ಒಂದ್ಸಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಮಾತನಾಡ್ಲಿಕ್ಕೆ ಹೋಗ್ಬೇಕಿತ್ತು. ಭಾಷಣಕ್ಕೆ ಹೋಗ್ಬೇಕಾದಾಗ ಜಗತ್ತಿನ ತುಂಬಾ ಬುದ್ಧಿವಂತರೆಲ್ಲ ಬಂದು ಕೂತಿದ್ರು. ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಅವ್ನು ಮಾತಾಡ್ಲಿಕ್ಕೆ ಹೋಗ್ಬೇಕಿತ್ತು. ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ಇದ್ದಂತ ವಾಚ್ಮನ್ ಬಿಡ್ಲಿಲ್ಲ ಅವನ್ನ. ದೊಡ್ಡವ್ರ ಸವ್ಯಾಪ, ನೀನ್ ಚಿಕ್ಕ ಹುಡುಗ ಹೋಗಾಚೆ ಅಂತ. ಇವನಂತ ಇಲ್ಲಪ್ಪ, ನಾನೇ ಅಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ. ಹಂಗಂತ ನಕ್ಬಿಟ್ಟು ಅವನು ವಾಚ್ಮನ್, ಇವನು ಭಾಷಣ ಮಾಡ್ತಾನೆ. ಇವರೆಲ್ಲ ಬಂದಿರೋರೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅವರೆಲ್ಲ ಬಂದಿದ್ದಾರೆ, ಇವನು ಭಾಷಣ ಮಾಡ್ತಾರೆ ಹೋಗಾಚೆ ಅಂತ. ಇವನ್ ಪಾಪ ಇನ್ವಿಟೇಷನ್ ತಗೊಂಡ್ಬರೋದು ಮರ್ತಿದ್ದ. ಕೊನೆಗೆ ಒಳಗಿದ್ದವ್ರು ಓಡ್ ಬಂದು ಇವನನ್ನ ಡೈರೆಕ್ಟ್ ಆಗಿ ಕರ್ಕೊಂಡೋಗಿ ಸ್ಟೇಜ್ ಮೇಲೆ ನಿಲ್ಸಿದ ಮೇಲೆ ವಾಚ್ಮನ್ಗೆ ಅವ್ರಿ ಇಂಥ ಹುಡುಗರು ಭಾಷಣ ಮಾಡ್ಲಿಕ್ಕೆ ಬರ್ತಾಳ ಅಂತ. ಇದು ಅಮೇಸಿಂಗ್ ಥಿಂಗ್ ಅಂತ. ನಾನು ಅವನಿಗೆ ಮಾತಾಡ್ತಾ ಕೇಳಿದೆ, ನಿನ್ ಜೀವನದಲ್ಲಿ ಬಹಳ ಖುಷಿ ಕೊಟ್ಟ ಕ್ಷಣ ಯಾವುದು ಅಂತ. 18th ಬರ್ತ್ಡೇ ಅಂತ ನಾನು ಕೇಳಿದೆ. ಯಾಕೆ? 18th ಬರ್ತ್ಡೇ ಆಗಿದ ತಕ್ಷಣ ನಾನು ಕ್ಯಾಲಿಫೋರ್ನಿಯಾ ಬಿಟ್ಟು ಭಾರತಕ್ಕೆ ಬಂದೆ. ಅದಾಗಲೇ 4 ವರ್ಷಗಳಲ್ಲಿ 44 ರಾಷ್ಟ್ರಗಳಲ್ಲಿ ನನ್ನ ಕಂಪನಿ ಕೆಲಸ ಮಾಡ್ತಿತ್ತು. ನಾನು ಭಾರತದಲ್ಲಿ ಬೆಂಗಳೂರಲ್ಲಿ ಹೆಡ್ ಆಫೀಸ್ ಶುರು ಮಾಡಿ ಈ 44 ರಾಷ್ಟ್ರಗಳಿಗೂ ಮೇಲ್ ಕಳಿಸಿದೆ, ಇನ್ನು ಮುಂದೆ ನಿಮ್ಮ ಹೆಡ್ ಆಫೀಸ್ ಇರೋದು ಭಾರತದಲ್ಲಿ ಅಂತ ಅವ್ರಿಗೆ ಮೇಲ್ ಕಳಿಸಿದ್ನಲ್ಲ, ಅವತ್ತೂ ಬಹಳ ಖುಷಿಯಾಗಿತ್ತು ಅಂತ. ಕ್ಯಾನ್ ಯು ಇಮ್ಯಾಜಿನ್ ದಿಸ್?